ಅವರೆಕಾಳು ಸೀಸನ್ನಲ್ಲಿ ಅವರೆಕಾಳು ಉಪ್ಪಿಟ್ಟು ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ? ಇವತ್ತು ಒಂದು ಅದ್ಭುತವಾದಂಥ ಅವರೆಕಾಳು ಉಪ್ಪಿಟ್ಟಿಗೆ ಯಾವ ಸಾಮಗ್ರಿ ಎಷ್ಟು ಹಾಕಬೇಕು, ಹೇಗೆ ಮಾಡಬೇಕು ಅನ್ನೋದು ಡಿಟೇಲಾಗಿ ನೋಡ್ಕೊಂಡು ಬರೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಅವರೆಕಾಳು ಉಪ್ಪಿಟ್ಟಿಗೆ ಮೊದಲು ನಾನಿಲ್ಲಿ 2.5 ಲೋಟದಷ್ಟು ನೀರನ್ನ ಒಂದು ಪಾತ್ರೆಗೆ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 2.5 ಲೋಟ ಅಂತ ಯಾಕೆ ಹೇಳಿದೆ ಅಂದರೆ, ಈ ನೀರನ್ನೇ ಉಪಯೋಗಿಸಿ ನಾವು ಉಪ್ಪಿಟ್ಟು ಮಾಡೋದು. ಹಾಗಾಗಿ ಇಲ್ಲಿ ಮೊದಲು 2.5 ಲೋಟದಷ್ಟು ನೀರನ್ನ ತೊಗೊಂಡು ಅದು ಚೆನ್ನಾಗಿ ಕುದಿತಿದೆ ಅಂದಾಗ ಇದಕ್ಕೆ ಅವರೆಕಾಳನ್ನ ಸೇರಿಸಬೇಕಾಗುತ್ತೆ. ಇಲ್ಲಿ ನೋಡಿ, ಅವರೆಕಾಳು ತೊಗೋಬೇಕಾದ್ರೆ ಎಳೆ ಅವರೆಕಾಳನ್ನ ತೊಗೊಳ್ಳಿ, ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಬಲ್ತರ ಅಂತ ಅವರೆಕಾಳನ್ನ ತೊಗೋಬೇಡಿ. ಇವಾಗ ನಾನು ಯಾವ ಲೋಟದಲ್ಲಿ ನೀರನ್ನ ತೊಗೊಂಡಿದ್ದೋ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಎಳೆ ಅವರೆಕಾಳನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನ ಕುದಿಸ್ಕೋಬೇಕಾಗುತ್ತೆ, ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನೋಡಿದರೆ 3-4 ನಿಮಿಷದಲ್ಲಿ ಈ ಅವರೆಕಾಳು ಬೆಂದೋಗ್ಬಿಡುತ್ತೆ. ಯಾಕೆಂದರೆ ಎಳೆ ಅವರೆಕಾಳು ತೊಗೊಂಡ್ರಿಂದ ಬೇಗ ಬೆಂದ್ಬಿಡುತ್ತೆ. ಈಗ ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ. ಈಗ ಬೆಂದಿರೋಂಥ ಅವರೆಕಾಳನ್ನು ಸಪ್ರೇಟ್ ಮಾಡಿಬಿಟ್ಟು ಈ ನೀರಲ್ಲೇ ನಾವು ಉಪ್ಪಿಟ್ಟನ್ನು ಮಾಡಿದ್ರೆ ಉಪ್ಪಿಟ್ಟಿನ ರುಚಿ ಅದ್ಭುತವಾಗಿ ಬರುತ್ತೆ. ಹಾಗಾಗಿ ಈ ನೀರನ್ನು ವೇಸ್ಟ್ ಮಾಡಬೇಡಿ, ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಈಗ ಅವರೆಕಾಳು ಸಪ್ರೇಟ್ ಆಗಿದೆ, ಹಾಗೆಯೇ ನೀರು ಸಪ್ರೇಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನು, ರವೆ ಹುರ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಬಾಣಲಿಗೆ 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ರವೆನ ತೊಗೊಳ್ತಾ ಇದ್ದೀನಿ. ಈಗ ನೀರು ಹಾಗೆ ಅವರೆಕಾಳನ್ನ ಮೆಜರ್ ಮಾಡ್ಕೊಂಡಿದ್ನಲ್ಲ, ಅದೇ ಲೋಟದಲ್ಲಿ ರವೆನೂ ಸಹ ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ಪಿನಷ್ಟು ರವೆನ ತೊಗೊಳ್ತಾ ಇದ್ದೀನಿ. ಮೀಡಿಯಮ್ ರವೆ, ಬಾಂಬೆ ರವೆ, ಬನ್ಸಿ ರವೆ ಯಾವುದಾದ್ರೂ ಹಾಕೋಬೋದು. ಇವತ್ತು ನಾನು ಮೀಡಿಯಮ್ ರವೆ, ಉಪ್ಪಿಟ್ಟು ರವೆನ ಸೇರಿಸ್ತಾ ಇದ್ದೀನಿ. ಈ ರವೆನ ನಾವು ತುಪ್ಪದಲ್ಲಿ ಹುರಿಬೇಕಾಗುತ್ತೆ. ರೋಸ್ಟೆಡ್ ರವೆ ತೊಗೊಂಡ್ರೂ ಸಹ ನೀವು ತುಪ್ಪದಲ್ಲಿ 1 ನಿಮಿಷ ಹುರ್ಕೊಳ್ಳಿ, ತುಂಬಾ ರುಚಿಯಾಗಿ ಉಪ್ಪಿಟ್ಟು ಬರುತ್ತೆ. ರೋಸ್ಟೆಡ್ ರವೆ ಅಂತ ಡೈರೆಕ್ಟಾಗಿ ಹಾಕಿದರೆ ಉಪ್ಪಿಟ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಾನಿವತ್ತು ರವೆನ ಲೋ ಫ್ಲೇಮಲ್ಲಿ ತುಪ್ಪದಲ್ಲಿ 2-3 ನಿಮಿಷ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೆ ಅಂತಂದರೆ ಈ ರವೆ ಚೆನ್ನಾಗಿ ಊದಬೇಕು, ಘಮಘಮ ಅಂತ ಸುವಾಸನೆ ಬರಬೇಕು. ಈ ಅವರೆಕಾಳು ಉಪ್ಪಿಟ್ಟಲ್ಲ, ಯಾವ ಉಪ್ಪಿಟ್ಟು ಮಾಡಿದರೂ ಸಹ ನೀವು ರವೆನ ಹೇಗೆ ಹುರಿತೀರೋ ಅದ್ರ ಮೇಲೆ ಉಪ್ಪಿಟ್ಟು ಹೇಗೆ ಬರುತ್ತೆ ಅಂತ ಡಿಪೆಂಡ್ ಆಗಿರುತ್ತೆ. ಈಗ ನೋಡಿ, ರವೆನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ, ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಇವಾಗ ನೋಡಿದರೆ ರವೆ ಚೆನ್ನಾಗಿ ಊದಿದೆ, ಸಪ್ರೇಟ್ ಆಗಿದೆ. ಇದು ನೋಡ್ತಾನೆ ಗೊತ್ತಾಗೋಗ್ಬಿಡುತ್ತೆ. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ರವೆನ ನಾನು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಬೆಂದಿರೋ ಅಂಥ ಅವರೆಕಾಳು ಸೈಡಿಗೆ ತೆಗೆದಿಟ್ಕೊಂಡಾಗಿದೆ. ಆ ನೀರನ್ನು ಸಹ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಹುರಿದಿರೋ ಅಂಥ ರವೆನೂ ಸಹ ಸೈಡಿಗೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನು, ಅದೇ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಮುಂದಿದೆ, ತುಂಬಾ ರುಚಿಯಾಗಿ ಬರುತ್ತೆ. ಈ ಎಣ್ಣೆಗೆ ನಾವು ಮಾಮೂಲಿ ಹಾಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ. ಸಾಸಿವೆ, ಜೀರಿಗೆ ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ 1 ಟೀ ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಆ ಕಡಲೆಬೇಳೆ, ಉದ್ದಿನಬೇಳೆ ಲೋ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಹುರಿದಾಗ ಈ ರೀತಿ ಕಲರ್ ಚೇಂಜ್ ಆಗಬೇಕು. ಇದು ಆದಮೇಲೆ ನಾವು ಮತ್ತೆ ಸಾಮಗ್ರಿನ ಸೇರಿಸಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ತುರಿದಿರೋ ಅಂಥ ಶುಂಠಿ, ಹಾಗೆಯೇ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಾನಿವತ್ತು 2-3 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳ್ಕೊಂಡು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಕೆಲವು ಕರಿಬೇವಿನ ಎಲೆನ ಸೇರಿಸಿ ಅದನ್ನು ಸಹ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈ ಬೇಳೆಗಳೆಲ್ಲ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗಬೇಕು, ಕಟುಮ್ ಅಂತ ಇರಬೇಕು. ಆವಾಗಲೇ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದೆಲ್ಲ ಹಾಕಿದ ಮೇಲೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಗಾಜಿನ ಥರ ಆಗಬೇಕು, ಕಲರ್ ಚೇಂಜ್ ಆಗಬಾರ್ದು. ಗಾಜಿನ ಥರ ಆಗಿದೆ ಅಂದಾಗ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ದಂಥ ಅವರೆಕಾಳು ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಈ ಅವರೆಕಾಳಲ್ಲಿ ಉಪ್ಪಿನ ಅಂಶ ಇಳಿಬೇಕು. ಆವಾಗಲೇ ಉಪ್ಪಿಟ್ಟನ್ನು ತಿನ್ನಬೇಕಾದ್ರೆ ಅವರೆಕಾಳು ಬಾಯಿಗೆ ಸಿಕ್ಕಿದಾಗ ಅದು ಉಪ್ಪಿನ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಹಾಕಿಲ್ಲ ಅಂದರೆ ಈ ಉಪ್ಪಿಟ್ಟಿನಲ್ಲಿ ಉಪ್ಪಿರುತ್ತೆ, ಆದರೆ ಅವರೆಕಾಳು ಬಾಯಿಗೆ ಸಿಕ್ಕಿದಾಗ ಉಪ್ಪಿರೋದಿಲ್ಲ, ಅದು ಅಷ್ಟು ರುಚಿಯಾಗಿ ಬರೋದಿಲ್ಲ. ಈಗ ಬೆಂದಿರೋಂಥ ಅವರೆಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಾದಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ನನಗೆ ಉಪ್ಪಿಟ್ಟು ಸ್ವಲ್ಪ ಯೆಲ್ಲೋ ಕಲರ್ ಇದ್ದರೆ, ಅವರೆಕಾಳು ಉಪ್ಪಿಟ್ಟು ಯೆಲ್ಲೋ ಕಲರ್ ಇದ್ದರೆ ಇಷ್ಟ ಆಗುತ್ತೆ, ಹಾಗಾಗಿ ಅರಿಶಿನ ಪುಡಿನ ಸೇರಿಸಿದ್ದೀನಿ. ಬೇಕು ಅಂದರೆ ಹಾಕಿ, ಇಲ್ಲಾಂದರೆ ಇದನ್ನ ಸ್ಕಿಪ್ ಮಾಡ್ಬೋದು. ಈಗ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಮೊದಲೇ ಸಪ್ರೇಟಾಗಿ ತೆಗೆದಿಟ್ಟಿದ್ವಲ್ಲ ಅವರೆಕಾಳು ಬೇಯಿಸಿದಂಥ ನೀರು, ಅದೇ ನೀರನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. 2.5 ಕಪ್ಪಿನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಅಕಸ್ಮಾತ್ ಅವರೆಕಾಳು ನೀರಿನಲ್ಲಿ ಕುದ್ಬಿಟ್ಟು ನೀರಿನಂಶ ಕಡಿಮೆ ಆಗಿದೆ ಅಂದರೆ ಎಕ್ಸ್ಟ್ರಾ ನೀರನ್ನ ಸೇರಿಸ್ಬೋದು. ಒಟ್ಟಾಗಿ ನೀರು ನೀವು 2.5 ಲೋಟದಷ್ಟು ಸೇರಿಸಬೇಕಾಗುತ್ತೆ. ನೀರನ್ನ ಹಾಕಿದ ಮೇಲೆ ಈ ಹಂತದಲ್ಲಿ ಒಂದು ಹಣ್ಣಾಗಿರೋಂಥ ಟೊಮೆಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲಿ ಹಾಕಿದರೆ ಟೊಮೆಟೊ ಹಣ್ಣಿನ ಫ್ಲೇವರು ನೀರಿನಲ್ಲಿ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಟೊಮೆಟೊ ಹಣ್ಣಿನ ಕಲರು ಹಾಗೇ ಮೇಂಟೈನ್ ಆಗುತ್ತೆ, ಪೀಸು ಸಹ ಹಾಗೆ ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮೊದಲೇ ಹಾಕಿಬಿಟ್ರೆ ಒಂಥರ ಸಾಫ್ಟಾಗಿ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ಉಪ್ಪಿಟ್ಟಿನ ಕಲರು ಸಹ ಕೆಂಪಾಗಿ ಬಂದುಬಿಡುತ್ತೆ. ಹಾಗಾಗಿ ಈ ಹಂತದಲ್ಲಿ ಹಾಕಿ ಇದಕ್ಕೆ 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನ ಇವಾಗ ಸೇರಿಸಿ ಚೆನ್ನಾಗಿ ನೀರನ್ನ ಕುದಿಯೋಕ್ಕೆ ಇಡಬೇಕಾಗತ್ತೆ. ಉಪ್ಪಿನ ಅಂಶ ನಾವು ಮೊದಲೇ ಅವರೆಕಾಳು ಬೇಯಿಸಬೇಕಾದ್ರೆ ಸೇರಿಸಿದ್ವಿ. ಇವಾಗ ಸ್ವಲ್ಪ ಕಡಿಮೆ ಇರೋದ್ರಿಂದ ಉಪ್ಪನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ
ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರು ಚೆನ್ನಾಗಿ ಕೊತ ಅಂತ ಕುದೀತಿದೆ ಅಂದಾಗ ಮಾತ್ರ ನಾವು ಮೊದಲೇ ತುಪ್ಪದಲ್ಲಿ ಹುರಿದಿದ್ದಂತಹ ಆ ರವೆನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಈ ರವೆನ ಕುದಿಯೋಂಥ ನೀರಿಗೆ ಹಾಕಿ, ಆವಾಗ ಗಂಟಾಗೋದಿಲ್ಲ. ಅಕಸ್ಮಾತ್ ನೀರು ಚೆನ್ನಾಗಿ ಕುದೀತಿಲ್ಲ, ಫ್ಲೇಮ್ ಹೈಯಲ್ಲಿದೆ ಅಂತಂದರೆ ತಕ್ಷಣ ಗಂಟಾಗೋಗ್ಬಿಡುತ್ತೆ. ಹಾಗಾಗಿ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡಿರಬೇಕು, ನೀರು ಚೆನ್ನಾಗಿ ಕುದೀತಿರಬೇಕು. ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು 2-3 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದರೆ ಅದ್ಭುತವಾದಂಥ ಅವರೆಕಾಳನ್ನ ಉಪ್ಪಿಟ್ಟು ರೆಡಿಯಾಗುತ್ತೆ. ಇದು ಟೇಸ್ಟ್ನ ಇನ್ನೂ ಚೆನ್ನಾಗಿ ಮಾಡಬೇಕು, ಘಮ ಘಮ ಅಂತ ಸುವಾಸನೆ ಬರಬೇಕು ಅಂತಂದರೆ ಈ ರೀತಿ 2-3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಧಾರಾಳವಾಗಿ ಕೊತ್ತಂಬರಿ ಎಲೆ, ಹಾಗೆಯೇ ಸ್ವಲ್ಪ ಲೈಟಾಗಿ ಹುಳಿ ಫ್ಲೇವರ್ ಬರಲಿ ಅಂತಂದ್ಬಿಟ್ಟು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಹಣ್ಣನ್ನು ಹಾಕಿದ್ದೀವಿ, ಅಂದರೂ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕಿದರೆ ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆಯೇ ಈ ಅವರೆಕಾಳು ಉಪ್ಪಿಟ್ಟು ಬಾಯಿಗೆ ಹಾಕಿದ ತಕ್ಷಣ ಆಹಾ ಅದ್ಭುತವಾಗಿದೆಯಲ್ಲಪ್ಪ ಅನ್ನೋ ಟೇಸ್ಟ್ ಬರಬೇಕು ಅಂತಂದರೆ ಲಾಸ್ಟ್ಗೆ 1 ಟೀ ಸ್ಪೂನಷ್ಟು ಅಥವಾ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದಂತಹ ರುಚಿಯಾದಂತಹ ಸೀಸನ್ ಸ್ಪೆಷಲ್ ಅವರೆಕಾಳು ಉಪ್ಪಿಟ್ಟು ರೆಡಿ. ಉಪ್ಪಿಟ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಈಗ ನೋಡಿ ಸ್ಪೂನಿನಲ್ಲಿ ನಾವು ಎತ್ತಿ ಬಿಟ್ಟಾಗ ಆ ಉಪ್ಪಿಟ್ಟು ಕೆಳಗಡೆ ಬೀಳಬೇಕು, ಸ್ಪೂನು ಕ್ಲಿಯರ್ ಆಗಿರಬೇಕು. ಅಕಸ್ಮಾತ್ ಈ ಥರ ಬರ್ತಿಲ್ಲ ಅಂತಂದರೆ ಈ ಉಪ್ಪಿಟ್ಟು ಸರಿಯಾಗಿ ಬೆಂದಿಲ್ಲ ಅಥವಾ ಹದವಾಗಿ ನಾವು ಮಾಡಿಲ್ಲ ಅಂತ. ಈಗ ನೋಡಿದರೆ ಆ ಸ್ಪೂನು ಚೆನ್ನಾಗಿ ಕ್ಲಿಯರಾಗಿ ಬರ್ತಾ ಇದೆ, ಉಪ್ಪಿಟ್ಟು ಹಾಗೇ ಬೀಳ್ತಾ ಇದೆ. ತೇವಾಂಶ ನೋಡಿದರೆ ಪರ್ಫೆಕ್ಟ್ ಆಗಿದೆ. ಇವಾಗ ರುಚಿಯಾದಂಥ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ. ಈ ಸೀಸನಲ್ಲಿ ಮಿಸ್ ಮಾಡ್ದೇ ಮಾಡುವಂಥ ಅವರೆಕಾಳು ಉಪ್ಪಿಟ್ಟು. ಅದು ಕರ್ನಾಟಕದಲ್ಲಿ ನಮಗೆ ಅವರೆಕಾಳು ಅಂತಂದರೆ ಅನ್ನಕ್ಕೆ ಹಾಕ್ತೀವಿ, ದೋಸೆಗೆ ಹಾಕ್ತೀವಿ, ರೊಟ್ಟಿಗೆ ಹಾಕ್ತೀವಿ, ಬಾತಿಗೆ ಹಾಕ್ತೀವಿ, ಎಲ್ಲದಕ್ಕೂ ಹಾಕ್ತೀವಿ. ಹಾಗಾಗಿ ಉಪ್ಪಿಟ್ಟನ್ನು ಮಾಡಿ ನಿಮಗೆ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಬಟನ್ನ ಕೊಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.